ನಿನ್ನೆ ಸಭೆ ಆದ ಬಳಿಕ ಈಗ ಸಸ್ಪೆನ್ಸ್ ಕ್ಲೈಮ್ಯಾಕ್ಸ್ ನ ಏಪ್ರಿಲ್ 3ಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ ಸುಮಲತಾ ಅವರು. ತೀರಾ ಕುತೂಹಲ ಮೂಡಿಸ್ತಾ ಇದೆ. ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಸಭೆಯನ್ನ ಕರೆದಿದ್ದಾರೆ. ಸೋತ್ರು ಗೆದ್ರು ಇದ್ರು ಬಿದ್ರು ಮಂಡ್ಯದಲ್ಲೇ. ಹಾಗಾದ್ರೆ ಈ ಮಾತಿನ ಅರ್ಥ ಏನ್ ಅನ್ಕೋಬೇಕು ನಾವು? ದಳಪತಿಗಳಿಗೆ ಟೆನ್ಷನ್ ಕೊಡ್ತಾರಾ ಅಥವಾ ರಿಲೀಫ್ ಕೊಡ್ತಾರಾ ಸುಮಲತಾ? ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಸಭೆಯನ್ನ ಕರೆದಿದ್ದಾರೆ. ಇದರ ಒಂದು ಅಂತಿಮ ಡಿಸಿಷನ್ ಅಂತೂ ಇದ್ದೇ ಇರುತ್ತೆ. ಬಟ್ ಮಾಧ್ಯಮಗಳಿಗೆ ಅವರು ಅಷ್ಟಾಗಿ ಸಿಗ್ತಾ ಇಲ್ಲ ಈಗ ಏನು ಕೂಡ ಹೇಳಕ್ಕೆ. ಈಗ 3ನೇ ತಾರೀಕು ಅಂದ್ರೆ ಈ ನಾಡಿದ್ದು ಯಾವ ನಿರ್ಧಾರವನ್ನ ಮಾಡ್ತಾರೆ ಸಂಸದೆ ಅನ್ನುವಂಥದ್ದೇ ಕುತೂಹಲ. ನಿಮ್ಗೆ ನಾವು ಮಂಡ್ಯ ಕೊಡಲ್ಲ ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ? ನಾನು ಯಾಕೆ ಅವ್ ಯಾವ್ದೋ ನನಗೆ ಬೇಡ, ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಇದ್ರು ಮಂಡ್ಯದಲ್ಲೇ ಅಂತ ನಾನು ಹೇಳಿಲ್ವಾ? ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು. ಮಂಡ್ಯದಲ್ಲಿ ಯಾವತ್ತೂ ಯಾವುದು ಸುಲಭವಾಗಿ ನಡೆದಿಲ್ಲ. ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಶ್ ತಗೊಳ್ಳಲ್ಲ. ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ಒಬ್ಬ ರಾಜಕಾರಣಿ ಒತ್ತಿ ಒತ್ತಿ ಸೋತ್ರು ಗೆದ್ರು ಇದ್ರು ಬಿದ್ರು ಮಂಡ್ಯದಲ್ಲೇ ಅಂತ ಹೇಳೋದ್ರ ಮುಖಾಂತರ ಅವರ ನಡೆ ಏನಾಗಿರುತ್ತೆ, ಬಂಡಾಯ ಹೇಳ್ತಾರ ಅನ್ನೋ ಪ್ರಶ್ನೆಯನ್ನೇ ಮತ್ತೆ ಹುಟ್ಟಾಕುವಂತೆ ಮಾಡ್ತಾ ಇದೆ.